ನಾನು ಹೇಳುವಂತ ಈ ಪುಟ್ಟ ಕಥೆಯನ್ನ ಕೇಳಿ. ಒಂದು ಪುಟ್ಟದಾದಂತಹ ಮನೆಯಲ್ಲಿ ತಾತ ಮತ್ತು ಮೊಮ್ಮಗ ವಾಸವಾಗಿರ್ತಾರೆ. ಮೊಮ್ಮಗನಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಆಗ ತಾತ ಒಂದಷ್ಟು ಮೊಳೆಗಳನ್ನ ತಂದು ಮೊಮ್ಮಗನಿಗೆ ಕೊಡ್ತಾರೆ. ನಿನಗೆ ಯಾವಾಗಿಲ್ಲ ಕೋಪ ಬರುತ್ತೆ, ಈ ಒಂದೊಂದು ಮೊಳೆಯನ್ನ ಆ ಗೋಡೆಗೆ ಹೋಗಿ ಹೊಡೆದು ಬಾ ಅಂತ. ಅದೇ ರೀತಿ ಮೊಮ್ಮಗ ಮಾಡ್ತಾನೆ. ಒಂದು ದಿನ ಮೊಮ್ಮಗ ಬಂದು ತಾತನಿಗೆ ಹೇಳ್ತಾನೆ, ತಾತ ನನಗೆ ಕೋಪನೇ ಬರ್ತಾ ಇಲ್ಲ, ಈಗ ನಾನು ಏನ್ ಮಾಡ್ಲಿ ನೋಡಿ. ಆಗ ಹೊಡೆದಿರುವಂತಹ ಮೊಳೆಗಳನ್ನ ಆಚೆ ತೆಗಿ ಅಂತ ಹೇಳ್ತಾನೆ. ಕೋಪ ಯಾವಾಗೆಲ್ಲ ಬರಲ್ಲ, ಆಗ ಹೊಡೆದಿರುವಂತಹ ಮೊಳೆಗಳನ್ನ ಗೋಡೆಯಿಂದ ಆಚೆ ತೆಗಿತಾ ಬರ್ತಾನೆ. ಗೋಡೆ ಖಾಲಿ ಆಗತ್ತೆ. ಒಂದು ದಿನ ತಾತ ಹೇಳ್ತಾನೆ, ನೋಡು ಮಗ, ಕೋಪ ಬಂದಾಗ ಗೋಡೆಗೆ ಮೊಳೆ ಹೊಡೆದೆ, ಕೋಪ ಇಲ್ಲದೆ ಇರುವಾಗ ಅದೇ ಮೊಳೆಯನ್ನ ಗೋಡೆಯಿಂದ ಹೊರ ತೆಗೆದೆ, ಆದ್ರೆ ಅದರಿಂದ ಉಂಟಾದಂತಹ ಗುರುತುಗಳು ಹಾಗೇ ಇದೆ. ಹಾಗಾಗಿ ನೀನು ಕೋಪದಲ್ಲಿ ಆಡಿದಂತಹ ಮಾತುಗಳ ಗಾಯದ ಕಲೆಗಳನ್ನ ಪರಿಪೂರ್ಣವಾಗಿ ಯಾವುದೇ ಕಾರಣಕ್ಕೂ ಅಳಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಮೊಮ್ಮಗನಿಗೆ ತಾತ ಹೇಳ್ತಾನೆ. ಈ ಕಥೆಯಿಂದ ನಿಮಗೇನು ತಿಳಿತು ಅನ್ನೋದನ್ನ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಶುಭ ದಿನ. ಧನ್ಯವಾದಗಳು.